ಸದನದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಬಿಜೆಪಿ ಸಾಕಷ್ಟು ಪ್ಲಾನ್ಗಳನ್ನ ಮಾಡಿಕೊಂಡಿದೆ. ಸದನದ ಹೊರಗೆ, ಸದನದ ಒಳಗೆ ಸಾಕಷ್ಟು ಹೋರಾಟವನ್ನ ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಛಲವಾದಿ ನಾರಾಯಣಸ್ವಾಮಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಸರ್ಕಾರಕ್ಕೆ ತಲೆ ಇಲ್ಲ ಅಂತೇಳಿ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಸರ್ಕಾರವನ್ನ ಕಟ್ಟಿ ಹಾಕಬೇಕು, ಆ ಎಲ್ಲಾ ಪ್ರಯತ್ನಗಳನ್ನ ಬಿಜೆಪಿ ಮಾಡುತ್ತೆ. ರೈತರು ಹಾಗೂ ದಲಿತರ ಸಮಸ್ಯೆಯನ್ನ ಮುಂದಿಟ್ಟುಕೊಂಡು ನಾವು ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಛಲವಾದಿ ನಾರಾಯಣಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಂದೇ ಮಾತರಂ. ಈಗ ಸಂವಿಧಾನ ಆಯ್ತು. ಭಾರತದ ಜನಗಳಾದ ನಾವು ನಾಯಕರು ಕೂತು ಮಾತಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಕೂತು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅಧಿವೇಶನ ಆರಂಭ ಆಗಿದೆ. ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ವೃತ್ತಿ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಖು ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಓಕೆ, ಈಗ ನಮ್ಮ ಹಾಲಿ ಶಾಸಕರು ಮತ್ತು ಕೆಲವೊಂದು ಮಾಜಿ ಶಾಸಕರು, ಕೆಲ ಹಿರಿಯರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಸಂತಾಪ ಸೂಚನೆ. ವಿಧಾನಸಭೆಯ ಹಾಲಿ ಸದಸ್ಯರು ಮತ್ತು ಮಾಜಿ ಸಚಿವರಾದ ಶ್ರೀ ಹುಲ್ಲಪ್ಪ ಯಮನಪ್ಪ ಮೇಟಿ, ವಿಧಾನಸಭೆಯ ಮಾಜಿ ಸದಸ್ಯರಾದ ಶ್ರೀ ಆರ್ ವಿ ದೇವರಾಜ್, ಶ್ರೀ ಶಿವಶರಣಪ್ಪ ಗೌಡ ಪಾಟೀಲ್ ಹಾಗೂ ರಕ್ಷಾಮಾತೆ ಶ್ರೀಮತಿ ಸಾಲುಮರದ ತಿಮ್ಮಕ್ಕ, ಖ್ಯಾತ ಕಾದಂಬರಿಕಾರ ಶ್ರೀ ಎಸ್ಎಲ್ ಭೈರಪ್ಪ ಹಾಗೂ ವಿಪಕ್ಷ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರ ಜೊತೆಯಲ್ಲಿದ್ದಾನೆ. ಸರ್, ಇವತ್ತಿನ ಅಜೆಂಡಾ ಅಂದ್ರೆ ಈ ಸೆಷನ್ ನಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಯಾವ ತರ ಸಾಗುತ್ತೆ, ಏನೇನು ಪ್ಲಾನ್ ಆಗಿದೆ? ಇಲ್ಲ, ನಾವು ಇನ್ನೂ ಡಿಸೈಡ್ ಮಾಡಿಲ್ಲ. ನಾಳೆ ಶಾಸಕಾಂಗ ಸಭೆ ಇದೆ. ಶಾಸಕಾಂಗ ಸಭೆಯಲ್ಲಿ ತೀರ್ಮಾನ ಮಾಡ್ತೇವೆ. ಮೇನ್ ಅಜೆಂಡಾ ಈ ಸರಿ ಏನಿರುತ್ತೆ ಸರ್ ಸರ್ಕಾರದ ವಿರುದ್ಧ? ಈ ರೈತರ ಸಮಸ್ಯೆಗಳಿದೆ, ದಲಿತರ ಸಮಸ್ಯೆಗಳಿದೆ, ಈ ವಿದ್ಯಾರ್ಥಿಗಳ ಸಮಸ್ಯೆ ಇದೆ, ಶಾಲೆಗಳ ಸಮಸ್ಯೆ ಇದೆ, ಟೀಚರ್ಗಳ ಸಮಸ್ಯೆ ಇದೆ. ಬೇಕಾದ ಸಮಸ್ಯೆ ಇಲ್ಲದ ಇಲಾಖೆಗಳೇ ಇಲ್ಲ. ಆ ಕಾರಣದಿಂದ ಎಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಹೋರಾಟ ಮಾಡಲೇಬೇಕಾಗಿದೆ. ನಾವು ಮಾಡ್ತೇವೆ. ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಬಗ್ಗಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ಬಿಜೆಪಿ ಅವರು ಯಾವತ್ತಿದ್ರೂ ಕೂಡ ಊಟದಲ್ಲಿ ಉಪ್ಪಿನಕಾಯಿ ತರ ಇದು ಕೆಡ್ಕನ್ನ ಹುಡುಕ್ತಾ ಇರ್ತಾರೆ, ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಹುಡುಕ್ತಾ ಇರ್ತಾರೆ, ಸಮಯ ವ್ಯರ್ಥ ಮಾಡ್ತಾರೆ ಅಂತ ಸಂತೋಷ್ ಅವರ ಆರೋಪ. ನೋಡಿ, ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ ಅಂದ್ರೆ ಬಹುಶಃ ಅವ್ರಿಗೆ ತಲೆ ಇಲ್ಲ ಅಂತ ಅರ್ಥ.
ತಲೆ ಇರೋರು ತಲೆ ಕೆಡಿಸ್ಕೊಳ್ಬೇಕು. ಯಾಕಂತಂದ್ರೆ ಜನರ ಸಮಸ್ಯೆಗಳನ್ನು ಪರಿಹಾರಕ್ಕೆ ಅವರ ಕೆಲಸ ಮಾಡಲಿಕ್ಕೆ ಒಂದು ಸರ್ಕಾರ ಬರೋದು. ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ ಅನ್ನೋದಾದ್ರೆ ನಾವು ಯಾರ ಪರವಾಗಿ ಹೋರಾಟ ಮಾಡ್ತಿರೋದು? ಜನರ ಪರವಾಗಿ. ನೀವು ಜನರ ನಾವು ಧ್ವನಿ ಎತ್ತಿದಾಗ ನೀವು ತಲೆ ಕೆಡಿಸ್ಕೊಳ್ಳಲ್ಲ ಅಂದ್ರೆ ಪ್ರಜಾಪ್ರಭುತ್ವಕ್ಕೆ ಗೌರವ ಇದೆಯಾ? ಸಂವಿಧಾನಕ್ಕೆ ನಿಮ್ಮಲ್ಲಿ ಗೌರವ ಇದೆಯಾ? ನೀವೆಂತವರು ಅಂತ ಗೊತ್ತಾಗ್ತದ? ಅಂದ್ರೆ ಕೇವಲ ನೀವು ಲೂಟಿ ಮಾಡ್ಲಿಕ್ಕೆ ಬಂದಿದ್ದೀರಿ ಅಂತ ನಾನು ಹೇಳ್ಬೋದಲ್ಲ. ಈಗ ನಡೀತಿರೋದೇ ಲೂಟಿ ಅಲ್ವಾ? ನೋಡಿದ್ರಿ, ಅರೆ 46 ಇದನ್ನ ಕಸ ಹೊಡೆಯೋ ಮಿಷನ್ಗಳನ್ನ ತಂದು ಈ ಬರೀ ಎಷ್ಟು 640 ಕೋಟಿ ಕೇವಲ ನೀವು ಲೀಸ್ಗೆ ತಗೊಳ್ತೀರಿ ಅಂತಂದ್ರೆ ಇದಕ್ಕಿಂತ ಲೂಟಿ ಏನಿದೆ? 100-150 ಕೋಟಿಯಲ್ಲಿ ಅಷ್ಟು ಮಿಷನ್ಗಳು ಬರ್ತವೆ ಅಂತೇಳಿ ಎಲ್ಲಾ ಕಡೆಯಿಂದನೂ ವರದಿಗಳು ಬರ್ತಾವೆ. ಇಷ್ಟಿದ್ರು ನೀವು ಅದನ್ನ ಮಾಡ್ತೀರಂತಂದ್ರೆ ಏನು? ಅಂದ್ರೆ ನೀವು ಮಾಡ್ತಾ ಇರತಕ್ಕಂತ ಪ್ರತಿ ಕೆಲಸವೂ ಕೂಡ ಲೂಟಿ ಅನ್ನೋದು ಜನರಿಗೆ ಗೊತ್ತಾಗ್ತದೆ. ನೀವು ತಲೆ ಕೆಡಿಸ್ಕೊಳ್ಳಿಲ್ಲ ಅಂದ್ರೆ ಇದೇನೇ ಉತ್ತರ ಅದಕ್ಕೆ. ಸರ್, ಈ ಕಾಂಗ್ರೆಸ್ನ ಒಳಗಡೆ ಇರುವಂತಹ ಆಂತರಿಕ ಕಚ್ಚಾಟದಿಂದ ರಾಜ್ಯದ ಜನರಿಗೆ ಸಮಸ್ಯೆ ಆಗ್ತಿದೆ, ಅಭಿವೃದ್ಧಿ ಆಗ್ತಿಲ್ಲ, ಆಡಳಿತ ಯಂತ್ರ ಕುಸಿಬಿದ್ದಿದೆ ಅಂತ ಜನರು ಆರೋಪ ಮಾಡ್ತಿರೋ, ಬಿಜೆಪಿ ಕೂಡ ಆರೋಪ ಮಾಡ್ಕೊಂಡ್ ಬಂದಿದೆ. ಇದನ್ನ ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ ಮುಂದೆ? ನೋಡಿ, ಅದೇ ಮುಖ್ಯ ಇರೋದು. ನೀವು ಆಂತರಿಕ ಜಗಳದಲ್ಲಿ ಜನರನ್ನ ಹಾಳು ಮಾಡ್ತಾ ಇದ್ದೀರಿ, ರಾಜ್ಯವನ್ನ ಲೂಟಿ ಮಾಡಿ ಹಾಳು ಮಾಡ್ತಾ ಇದ್ದೀರಿ. ನಮಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಆಂತರಿಕ ಜಗಳ ನಮ್ಮ ಸಮಸ್ಯೆ ಅಲ್ಲ, ಅದು ನಿಮ್ಮ ಪಕ್ಷದ ಸಮಸ್ಯೆ. ಹೈಕಮಾಂಡ್ ಸತ್ತಿದೆ ನಿಮ್ಮದು. ನಿಮ್ಮ ಹೈಕಮಾಂಡ್ ಸರಿ ಇದ್ದಿದ್ರೆ ಇಷ್ಟೊತ್ತಿಗೆ ಅದು ಪರಿಹಾರ ಮಾಡಬಹುದಾಗಿತ್ತು. ಮಾಡಲಿಲ್ಲ. ನಾ ಕೊಡೆ ನೀ ಬಿಡೆ, ಇದು ಜನರಿಗೆ ಬೇಕಾಗಿರುವಂತದ್ದಲ್ಲ. ಇದಕ್ಕೆ ತಗೊಂಡೋಗ್ಬೇಕಂತಂದ್ರೆ ಅದಕ್ಕೆ ನಮ್ಮ ಹೋರಾಟವನ್ನು ನಾವು ಮುಂದುವರಿಸಬೇಕಾಗ್ತದೆ. ಅವ್ರು ಹೇಳಿದ್ದಾರೆ, ನನಗೂ ಗೊತ್ತಿದೆ. ಬಿಜೆಪಿಯವರು ಬಟ್ಟೆ ಹರ್ಕೊಂಡ್ರು ನಾವು ಕೇಳೋದೇ, ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿರೋದನ್ನ ನಾವು ಕೇಳಿದ್ದೇವೆ. ಆಯ್ತಾ? ವಿರೋಧ ಪಕ್ಷ ಅಂತಂದ್ರೆ ಏನು? ನೀವು ವಿರೋಧ ಪಕ್ಷದಲ್ಲಿದ್ರಿ. ನಾವು ಈ ರೀತಿ ನೀವು ಬಟ್ಟೆ ಎಲ್ಲ ಹರ್ಕೊಂಡ್ರು ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ ನಾವ್ ಹೇಳಿದೀವ ಇವತ್ತದು? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳು ಸರ್ಕಾರದಷ್ಟೇ ಮುಖ್ಯ. ಅದನ್ನ ನೀವು ಗೌರವಿಸಿ ನಡ್ಕೊಂಡ್ರೆ ಸಮಸ್ಯೆಗಳು ಉಲ್ಬಣ ಆಗೋದಿಲ್ಲ, ಕಡಿಮೆ ಆಗ್ತದೆ. ಇಲ್ಲ ಅದನ್ನೇ ಮುಂದುವರಿಸ್ತೀನಿ ಅಂತಂತಂದ್ರೆ ರಾಜ್ಯ ಹಾಳಾಗ್ತದೆ. ಅದಕ್ಕೆ ನಾವು ಬಿಡೋದಿಲ್ಲ. ಅದು ನಿಮ್ಮ ಪಕ್ಷದ ಸಮಸ್ಯೆ. ಹೈಕಮಾಂಡ್ ಸತ್ತಿದೆ ನಿಮ್ಮದು. ನಿಮ್ಮ ಹೈಕಮಾಂಡ್ ಸರಿ ಇದ್ದಿದ್ರೆ ಇಷ್ಟೊತ್ತಿಗೆ ಅದು ಪರಿಹಾರ ಮಾಡಬಹುದಾಗಿತ್ತು. ಮಾಡಲಿಲ್ಲ. ನಾ ಕೊಡೆ ನೀ ಬಿಡೆ, ಇದು ಜನರಿಗೆ ಬೇಕಾಗಿರುವಂತದ್ದಲ್ಲ. ಇದಕ್ಕೆ ತಗೊಂಡೋಗ್ಬೇಕಂತಂದ್ರೆ ಅದಕ್ಕೆ ನಮ್ಮ ಹೋರಾಟವನ್ನು ನಾವು ಮುಂದುವರಿಸಬೇಕಾಗ್ತದೆ. ಅವ್ರು ಹೇಳಿದ್ದಾರೆ, ನನಗೂ ಗೊತ್ತಿದೆ. ಬಿಜೆಪಿಯವರು ಬಟ್ಟೆ ಹರ್ಕೊಂಡ್ರು ನಾವು ಕೇಳೋದೇ, ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿರೋದನ್ನ ನಾವು ಕೇಳಿದ್ದೇವೆ. ಆಯ್ತಾ? ವಿರೋಧ ಪಕ್ಷ ಅಂತಂದ್ರೆ ಏನು? ನೀವು ವಿರೋಧ ಪಕ್ಷದಲ್ಲಿದ್ರಿ. ನಾವು ಈ ರೀತಿ ನೀವು ಬಟ್ಟೆ ಎಲ್ಲ ಹರ್ಕೊಂಡ್ರು ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ ನಾವ್ ಹೇಳಿದೀವ ಇವತ್ತದು? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳು ಸರ್ಕಾರದಷ್ಟೇ ಮುಖ್ಯ. ಅದನ್ನ ನೀವು ಗೌರವಿಸಿ ನಡ್ಕೊಂಡ್ರೆ ಸಮಸ್ಯೆಗಳು ಉಲ್ಬಣ ಆಗೋದಿಲ್ಲ, ಕಡಿಮೆ ಆಗ್ತದೆ. ಇಲ್ಲ ಅದನ್ನೇ ಮುಂದುವರಿಸ್ತೀನಿ ಅಂತಂತಂದ್ರೆ ರಾಜ್ಯ ಹಾಳಾಗ್ತದೆ. ಅದಕ್ಕೆ ನಾವು ಬಿಡೋದಿಲ್ಲ. ಇಷ್ಟಾಯ್ತು.